ನೀರಲ್ಲಿ ಅಷ್ಟು ದೂರ ಹಗ್ಗ ಕಟ್ಬಿಟ್ಟು ಬಿಟ್ಟಾಗ ನೀಟಾಗಿ ತೇಲ್ತು ಬ್ಯಾಲೆನ್ಸಿಂಗ್ ಆಗಿ. ಫಸ್ಟ್ ಟೈಮ್ ಮೈನ್ ಇಂಡಸ್ಟ್ರಿ ಕೇಡಿಗೆ ಓಲ್ಡ್ ಬೆಂಗಳೂರನ್ನೇ ಕ್ರಿಯೇಟ್ ಮಾಡಿದ್ರು. ಆ ಪ್ರೆಷರ್ಗೆ ಕೊಡ್ತಾ ಇದ್ದೀವಿ, ಒಳಗಡೆ ಅದು ಮುಂದೆ ಹೋಗ್ತಾ ಇಲ್ಲ, ಎಳಿತಾ ಇದೆ, ಆಗ್ತಾ ಇಲ್ಲ, ಈ ಕಡೆ ಆ ಕಡೆ ಎಳಿತಾ ಇದೆ. ನಾನಿಲ್ಲ ಸರ್, 100% ನೀವು ಕ್ಯಾಮ್ರಾನ ಪ್ಲೇಸ್ಮೆಂಟ್ ಮಾಡಬೇಕು. ಅದಕ್ಕೆ ಏನು ಮಾಡಿದ್ರೆ, ಅದಕ್ಕೊಂದು 20x20 ಒಂದು ಪ್ಲಾಟ್ಫಾರ್ಮ್. ಯಶ್ ಅವ್ರದ್ದು ಬಿಗಿನಿಂಗಿಂದ ಅವ್ರದ್ದು ಎಲ್ಲ ಸಿನಿಮಾಗಳು ನಾನೇ ಮಾಡ್ತೀನಿ. ಸರ್, ಅದು ಸೇಮ್ ಟೌನಲ್ಲೂ ಶಿವಾಜಿ ಟಾಕೀಸ್ ಕ್ರಿಯೇಟ್ ಮಾಡಿದ್ದೀವಿ. ಓಲ್ಡ್ ಶಿವಾಜಿ ಟಾಕೀಸು ಸಿಟಿ ಮಾರ್ಕೆಟ್ನ ಕ್ರಿಯೇಟ್ ಮಾಡಿದ್ದೀವಿ. ನಾನು ಲಾಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ಕೇಳಿ ಇದರಲ್ಲಿ ಹೇಳಿದೆ, ನೀವು ಸೇಮ್ ಒಂದು ಕಾಸ್ಟ್ಯೂಮಲ್ಲಿ ಹೋಗಿ ಟೌನಲ್ಲಿ ಹತ್ರ ನೀವು ಫೋಟೋ ತೆಗೆಸ್ಕೊಂಡು ಬಂದು, ಅದೇ ಕಾಸ್ಟ್ಯೂಮಲ್ಲಿ ನಾನು ಸೆಟ್ ಹಾಕಿರೋ ಟೌನಲ್ಲಿ ಮುಂದೆ ಫೋಟೋ ತೆಗೆಸ್ಕೊಂಡು ನೀವೆರಡು ಕೊಲಾಜ್ ಮಾಡೋರು ಒರಿಜಿನಲ್ ಯಾವುದೊಂದು ಗೊತ್ತಾಗಲ್ಲ. ಮುಂದೇನಾಯ್ತು ನೀವು ಓದ್ತೀರಾ? ಆ ಮಾಸ್ತಿಗುಡಿ ಅಂತ ಒಂದು ಜಾಗ ಇದೆ ಅಲ್ಲಿ. ಆ ಜಾಗದಲ್ಲಿ ಅದನ್ನು ಪ್ಲೇಸ್ಮೆಂಟ್ ಮಾಡಿ ಅಲ್ಲಿ ಮಿಡ್ಡಲ್ಲಿ ನಿಂತ್ಕೊಂಡು ಕೊಡ್ತಾರೆ, ಸುತ್ತಲೂ ನೀರು ಅದೊಂದು ಇರುತ್ತೆ. ಬಟ್ ಅದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ, ಇದನ್ನ ಏನು ಅಂತ ಹೇಳಿದ್ರೆ, ಕ್ರಿಯೇಟ್ ಮಾಡಿದ್ದು ಒಂದು ಇದಾದರೆ ಅದನ್ನು ದಡದಲ್ಲಿ ನಾವು ರೆಡಿ ಮಾಡ್ತೀವಿ. ಅರೌಂಡ್ ಒಂದು 60x60 ರೇಂಜ್ ಅದು. ಇದರಲ್ಲಿ ದಡದಲ್ಲಿ ರೆಡಿ ಮಾಡಿ, ಯಾಕಂದರೆ ನಾವು ಅದನ್ನು ಮಿಡ್ ಆಫ್ ದ ವಾಟ್ರಲ್ಲಿ ನಾವು ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಿ ರೆಡಿ ಮಾಡಿ ಅದಕ್ಕೆ ಏನು ಮಾಡೋದು, ಫ್ಲೋಟ್ ಆಗಬೇಕಲ್ಲ. ಅದು ಫ್ಲೋಟ್ಗೆಲ್ಲ ಇದು ಬ್ಯಾರಲ್ಗಳನ್ನೆಲ್ಲ ವೆಲ್ಡ್ ಮಾಡಿಸಿ ಇದೆಲ್ಲ ಮಾಡಿ ಮಾಡೋವ್ರಿಗೂ, ಪ್ರೊಡ್ಯೂಸರ್ಗೆ, ಡೈರೆಕ್ಟ್ರಿಗೆಲ್ಲ ಸಕ್ಸಸ್ ಆಗುತ್ತಮ್ಮ ನಂಗೆ ಹಿಂಗೆ ಅಂತ ಕಾಮಿಡಿ ಮಾಡೋರೆಲ್ಲ ಹೋಗ್ಬೋದು ಅಲ್ಲಿ. ಆಮೇಲೆ ಮುಳುಗಿಳ್ಗೆ ಹೋಗ್ಬಿಟ್ಟತ್ತ ಹಂಗೆ ಹಿಂಗೆ ಅಂತೆಲ್ಲ ಡೈಲಿ ಕಾಮಿಡಿ ನಡೆಯೋದು. ನಮ್ಗೆ ಯಾಕಂದರೆ ಚಾಲೆಂಜು, ಇಲ್ಲ ಮಾಡೋಣ, ಯಾಕೆ ಮಾಡೋಕ್ಕಾಗಲ್ಲ ಅಂತ ಎಲ್ಲ ರೆಡಿ ಮಾಡಿಬಿಟ್ವಿ ಸರ್. ನೀರಲ್ಲಿ ಅಷ್ಟು ದೂರ ಹಗ್ಗ ಕಟ್ಬಿಟ್ಟು ಬಿಟ್ಟಾಗ ನೀಟಾಗಿ ತೇಲ್ತು ಬ್ಯಾಲೆನ್ಸಿಂಗ್ ಆಗಿ. ಅದೇನಂದರೆ ಒಂದು ಪ್ಯಾಟರ್ನ್ ಅಂದರೆ ಬ್ಯಾಲೆನ್ಸಿಂಗ್ ಅಂದರೆ ನಿಂತ್ಕೊಳ್ಳೋರು ಮೇಲ್ಗಡೆ ನಿಂತ್ಕೊಳ್ಳೋರು ಬ್ಯಾಲೆನ್ಸ್ ಅಲ್ಲೇ ನಿಂತ್ಕೋಬೇಕು, ಇಲ್ಲಾಂದ್ರೆ ಇದು ಎಲ್ಲ ರೆಡಿ ಆಯಿತು. ಸರಿ, ಅದಕ್ಕೆ ಈ ತೆಪ್ಪಕ್ಕೆ ಇದಕ್ಕೆ ಮೋಟ್ರ್ ಕಟ್ತಾರೆ ನೋಡಿ, ಮೋಟ್ರ್ ಪ್ರೆಷರ್ಗೆ ತಾನೇ ಅದು ಹೋಗೋದು. ಆ ಪ್ರೆಷರ್ಗೆ ಕೊಡ್ತಾ ಇದ್ದೀವಿ, ಒಳಗಡೆ ಅದು ಮುಂದೆ ಹೋಗ್ತಾ ಇಲ್ಲ. 2-3 ಇದನ್ನು ಹಾಕಿ ಏನೋ ಮೋಟ್ರ್ಗಳಲ್ಲಿ ಎಳಿತಾ ಇದೆ, ಆಗ್ತಾ ಇಲ್ಲ, ಈ ಕಡೆ ಆ ಕಡೆ ಎಳಿತಾ ಇದೆ. ಅದು ಇದಾದರೆ ಬೋಟ್ ಏನು ತೆಪ್ಪ ಹಿಂಗಿರುತ್ತೆ, ನಾವು ಸ್ಕ್ವೇರ್ ಮಾಡಿಬಿಟ್ಟಿದ್ದೀವಿ. ಆ ನೀರನ್ನ ಬ್ಯಾರಲ್ ತಳ್ಕೊಂಡು ಹೋಗ್ಬೇಕಲ್ಲ, ಅದು ಆಗ್ತಾಯಿಲ್ಲ. ಕೊನೆಗೆ ಏನು ಮಾಡೋದು, ಏನಪ್ಪ ಮಾಡಿ ಇಷ್ಟೆಲ್ಲ ಚೆನ್ನಾಗಿ ಮಾಡಿ ಇಲ್ಲ. ಆಮೇಲೆ ಅಂದರು, ಇಲ್ಲ ನಾವು ಇಲ್ಲೇ ದಡದಲ್ಲೇ ನೀರು ಇರೋ ಥರ ಇಟ್ಕೊಂಡು ಚೀಟ್ ಮಾಡ್ಕೊಂಡು ನಾವು ಮಾಡ್ಕೊಳ್ತೀವಿ ಬಿಡಿ ಅಂತ. ನಾನಿಲ್ಲ ಸರ್, 100% ಅದು ಏನಕ್ಕೆ ಮಿಡ್ಗೆ ಹೋಗಬೇಕು ಅಂದರೆ, ಅಲ್ಲಿ ಆ ಮಾಸ್ತಿಗುಡಿ ಅನ್ನೋ ಜಾಗ ಇಂಟ್ರೆಸ್ಟಿಂಗಾಗಿ ಇದಂಗಿದೆ ಅಂತ ಹೇಳಿದ್ರೆ, ಎಲ್ಲ ಡ್ರೈ ಬ್ರಾಂಚಸ್ಗಳು, ನೀರಲ್ಲಿ ಮರಗಳು, ಡ್ರೈ ಬ್ರಾಂಚಸ್. ಅದು ಹೆಂಗೆ ಅಂದರೆ ಬರೀ ಒಣಗಿರೋ ಮರದ ಸ್ಕೆಲಿಟನ್ಗಳೇ ಕಾಣುತ್ತೆ. ಆ ಬ್ಯಾಕ್ ಡ್ರಾಪ್ ಚೆನ್ನಾಗಿದೆ, ಅಲ್ಲಿ ಹೋಗಿ ಇದು ನಿಂತ್ಕೋಬೇಕು. ಆಮೇಲೆ ಏನು ಮಾಡೋದು ಸರ್ ಅಂದರೆ, ಏನೆಲ್ಲ ಟ್ರೈ ಮಾಡೋದು ಆಗಲಿಲ್ಲ, ಮ್ಯಾನ್ಯಲ್ದು 20 ತೆಪ್ಪ ತರಿಸ್ತೀವಿ, ಹುಟ್ಟು ಹಾಕೊಂಡು ಹೋಗ್ತವೆ ಸರ್. 20 ತೆಪ್ಪದಲ್ಲಿ ಹೆಂಗೆ ಅಂದರೆ, ಒಂದು ಸೈಡ್ ರೋ 10 ತೆಪ್ಪ, ಇನ್ನೊಂದು ಸೈಡ್ ರೋ 10 ತೆಪ್ಪ. 10 ತೆಪ್ಪದಲ್ಲಿ ಹೆಂಗೆ ಅಂತೇಳಿದ್ರೆ, ಒಬ್ಬ ಹುಟ್ಟಾಕೋನು, ಇನ್ನೊಬ್ಬ ಖಾಲಿ ಕೂತಿರೋನು ಇನ್ನೊಂದು ಕಡೆ ಹುಟ್ಟಾಕೋನ ಜೊತೆ ಖಾಲಿ ಕೂತಿರ್ತಾನೆ, ಅವನು ಕೈ ಲಾಕ್ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ ಇದನ್ನು ಹೇಳಿದ್ದು? ಅಂದರೆ ತೆಪ್ಪದಲ್ಲಿ ಒಬ್ಬ ಹುಟ್ಟಾಕೋನು ಇರ್ತಾನೆ, ಹಂಗೆ 10 ಇದಕ್ಕೂ ಲಿಂಕ್ ಮಾಡಿಕೊಂಡು ಅದಕ್ಕೆ ಹಗ್ಗ ಹಾಕಿ ಲಾಕ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತೀವಿ ಸರ್, ಒಂದೇ ಈಕ್ವಲ್ ಆಗಿ. ಅದೊಂದು ಟೈಮಿಂಗ್ಸ್, ಅದೊಂದು ಮೇಕಿಂಗ್ ವಿಡಿಯೋ ಇದೆ, ಒಂದು ಸಲ ನಾನು ಕಳಿಸ್ತೀನಿ ನಿಮಗೆ. ಅದನ್ನೇನೆಂದರೆ, ಅದನ್ನು ಫ್ಲೋಟ್ ಮಾಡ್ಕೊಂಡು ತೊಗೊಂಡೋಗಿ ಅವಾಗ ನಿಲ್ಲಿಸ್ತೀವಿ. ಡೈಲಿ ಏನಾಯಿತು, 2 ದಿನನೂ ಹಂಗೆ ಮಾಡೋದು, 2 ದಿನ 3 ದಿನ. ಯಾಕಂದರೆ ಅದು ಸೆಂಟ್ರಲ್ಲಿ ಇಟ್ಬಿಟ್ರೆ ಫ್ಲೋಟಾಗಿ ಎಲ್ಲ ಹೋಗ್ಬಿಟ್ರೆ ಕಷ್ಟ. ಅದು 2 ದಿನ 3 ದಿನ ಶೂಟು. ಇದಲ್ಲದೆ ಇವರು ಅದನ್ನು ಶೂಟ್ ಮಾಡೋದಕ್ಕೆ ಕ್ಯಾಮ್ರಾ ಇಟ್ಕೊಳ್ಳೋಕೆ ಪ್ಲೇಸ್ಮೆಂಟ್ ಬೇಕಲ್ಲ. ಈಗ ಅದನ್ನು ದೂರದಿಂದ ತೋರಿಸ್ಬೇಕು, ತೆಪ್ಪದಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ನೀವು ಕ್ಯಾಮ್ರಾನ ಪ್ಲೇಸ್ಮೆಂಟ್ ಮಾಡಬೇಕು. ಅದಕ್ಕೆ ಏನು ಮಾಡೋದು, ಅದಕ್ಕೊಂದು 20x20 ಒಂದು ಪ್ಲಾಟ್ಫಾರ್ಮ್. ಅದನ್ನ ಹೆಂಗೆ ಅಂದರೆ, ಕ್ಯಾಮ್ರಾ ಇಟ್ಟಾಗ ಏನಾಗುತ್ತೆ, ಹಿಂಗೆ ಫ್ಲೋಟ್ ಆಗುತ್ತೆ, ಶೇಕ್ ಆಗುತ್ತೆ. 4 ಜನನ ಎಷ್ಟೆಷ್ಟು ಈಕ್ವಲಾಗಿ ನಿಲ್ಲಿಸೋದು, ಸೆಂಟ್ರಲ್ಲಿ ಇವ್ರನ್ನ ಕ್ಯಾಮ್ರಾನ ಇಡೋದು, ಶೂಟ್ ಮಾಡೋದು, ಈ ಥರ ಎಲ್ಲ ಮಾಡಿದ್ದು ಎಕ್ಸ್ಟ್ರಾರ್ಡಿನರಿ ಬಂತು. ಆ ಸಿನಿಮಾದಲ್ಲಿ ಅದಲ್ಲದೆ ಸುಮಾರು ಕ್ರಿಯೇಟಿವ್ ವರ್ಕ್ ತುಂಬ ಇದೆ ಅದರಲ್ಲಿ. ಒಂದು ಚಾಪ್ ಟ್ರೀ ಥರ ಮಾಡಿದ್ವಿ, ತುಂಬ ಒಳ್ಳೊಳ್ಳೆ ಇದರಲ್ಲಿ.
ಆ ಥರ ಏನಂದರೆ ಈ ಆರ್ಟ್ ಕಲಾ ನಿರ್ದೇಶನ ಅನ್ನೋದು ಇದೆಯಲ್ಲ, ನಿಜವಾಗ್ಲೂ ಹೇಳ್ತೀನಿ ತುಂಬ ಕ್ರಿಯೇಟಿವಿಟಿ ಕೆಲಸ ಅಲ್ಲದೆ ನೀವುಗಳು ಕ್ರಿಯೇಟ್ ಮಾಡೋವಂಥ ಕತೆಗಳಿಗೆ ನಾನು ಹೇಳೋದು ಅದಕ್ಕೆ ಇನ್ನೊಂದು ಜೀವ ಅದು. ಜೀವ ಸರ್, ಹೌದೌದು, ಅದು ಮುಖ್ಯ ವಿಭಾಗ ಬಿಡಿ ಸರ್ ಕಲೆ. ಹೌದು, 100%. ಹಂಗಾಗಿ ಸರಿ ಈ ಥರ ಹೊಸ ಪ್ರಯತ್ನಗಳು ಮಾಡ್ಕೊಂಬಂದೆ. ಆಮೇಲೆ ಬರ್ತಾ ಸಾಕಷ್ಟು ಸಿನಿಮಾಗಳು ಎಲ್ಲರೂ ಹೊಸ ಸಿನಿಮಾಗಳು. ಆಮೇಲೆ ಜಾನಿ ಮೇರೆ ನಾಮ್ ಅನ್ನೋದಕ್ಕೆ ಆಗಿನ ಕಾಲಕ್ಕೆ ನಾವು ಮೈಸೂರಲ್ಲಿ ಎಲಿಪ್ಯಾಡ್ ಹತ್ರ, ಲಲಿತ್ ಮಹಲ್ ಪ್ಯಾಲೇಸ್ ಎಲಿಪ್ಯಾಡ್ ಹತ್ರ ಎದುರುಗಡೆ ದೇವರಾಜ್ ಸ್ಟುಡಿಯೋ ಅಂತ ಒಂದಿತ್ತು. ಅಲ್ಲಿ ಎಂಟೈರ್ ಸ್ಟ್ರೀಟ್ಗಳು ಸೆಟ್ ಹಾಕಿದ್ದೆ. ಸ್ಟ್ರೀಟ್ ಅಂದರೆ ಫಸ್ಟ್ ಟೈಮ್ ಮೈನ್ ಇಂಡಸ್ಟ್ರಿ ನಮ್ಮ ಇದರಲ್ಲಿ ದೊಡ್ಡ ಸ್ಟ್ರೀಟ್ ಹಾಕಿ ಅವಾಗ ಕಲರ್ಫುಲ್ ಇಡೀ ಸಿನಿಮಾನ ಅಲ್ಲೇ ಶೂಟ್ ಮಾಡೋದು ಜಾನಿ ಮೇರೆ ನಾಮ್. ಅಂದರೆ ಅದನ್ನು ಅದೇ ಸೆಟ್ಟಲ್ಲಿ ಒಂದು ಸಾರಥಿ ಸಾಂಗು ಮಾಡಿಕೊಡ್ತೀನಿ, ಯಾರ್ದು ದರ್ಶನ್ ಸಾರ್ದು. ಹಿಂಗೆ ಟ್ರಾವೆಲ್ ಸ್ಟಾರ್ಟ್ ಆಗುತ್ತೆ ಸರ್. ಟ್ರಾವೆಲ್ ಆದಮೇಲೆ ಕೊನೆಗೆ ಎಲ್ಲ ಹೀರೋಗಳ ಜೊತೆನೂ ಕೆಲಸ ಮಾಡಿದೆ. ಸುದೀಪ್ ಸರ್ದೊಂದು 6-7 ಮೂವಿ ಮಾಡಿದ್ದೀನಿ, ದರ್ಶನ್ ಸರ್ದೊಂದು 8-10 ಮೂವಿ ಮಾಡಿದ್ದೀನಿ. ಯಶ್ ಅವ್ರದ್ದು ಬಿಗಿನಿಂಗಿಂದ ಅವ್ರದ್ದು ಎಲ್ಲ ಸಿನಿಮಾಗಳು ನಾನೇ ಮಾಡ್ಕೊಂಬಂದಿರೋದು. ಮತ್ತು ಗಣೇಶ್ ಅವ್ರದ್ದು, ವಿಜಯ್ ಅವ್ರದ್ದು, ಪ್ರೇಮ್, ಆವಾಗಿನ ಯಾರ್ಯಾರು ಹೀರೋಗಳಿದ್ರು ಇವಾಗಿನ ಹೀರೋಗಳವರೆಗೂ ಎಲ್ಲ ಹೀರೋಗಳ್ದು ಆಲ್ಮೋಸ್ಟ್ ಇಲ್ಲಿವರೆಗೂ ಟ್ರಾವೆಲಿಂಗ್ ಆಗ್ತಾನೇ ಇದೆ. ಇವಾಗ ಏನಂದರೆ ಹೇಳೋದು, ಈಗ ಫಾರ್ ಎಕ್ಸಾಂಪಲ್ ನಾನು ರೀಸೆಂಟಾಗಿ ಹೇಳ್ತಾ ಹೋಗ್ಬೇಕು ಅಂದರೆ ಆವಾಗಿನ ಟ್ರಾವೆಲ್ದೆಲ್ಲ ಮುಗಿಸ್ಕೊಳ್ತಾ ಬರ್ತಾ ಕೇಡಿಗೆ ಓಲ್ಡ್ ಬೆಂಗಳೂರನ್ನೇ ಕ್ರಿಯೇಟ್ ಮಾಡಿದ್ರು. ಓಲ್ಡ್ ಬೆಂಗಳೂರು ಅಂತೇಳಿದ್ರೆ 1970s 80s ಹೆಂಗಿತ್ತು ನೀವು ಅಲ್ಲಿ ಆ ಸಿನಿಮಾ ನೀವು ನೋಡಿದಾಗ ಗೊತ್ತಾಗತ್ತೆ. ಯಾಕೆಂದರೆ ಅದು ಒಂದು ಆ್ಯಕ್ಚುಲಿ ಧರ್ಮರಾಯನ್ ಟೆಂಪಲ್ ಹತ್ರ ತಿಗಳ್ರಪಾಳ್ಯ ಅಂತ ಒಂದಿದೆ ಸಿಟಿ ಮಾರ್ಕೆಟಲ್ಲಿ. ಅಲ್ಲಿ ನಡೆಯುವಂಥ ಇನ್ಸಿಡೆಂಟು ಟೌನಲ್ಲಿ ಮುಂದೆ ಶೂಟ್ ಮಾಡಬೇಕಾಯ್ತು, ಮಾರ್ಕೆಟ್ ಮುಂದೆ ಶೂಟ್ ಮಾಡಬೇಕಾಯ್ತು. ಬಟ್ ಇವತ್ತಿನ ಪೊಸಿಷನಲ್ಲಿ ಟೌನಲ್ಲಿ ಮುಂದೆ ನಿಮಗೆ ನೋ ಚಾನ್ಸ್ ಅಟ್ ಆಲ್, ಮಾಡೋಕ್ಕಾಗಲ್ಲ. ಆಮೇಲೆ ಇದರಲ್ಲೂ ಮಾಡೋಕ್ಕಾಗಲ್ಲ, ಯಾವುದು ಟೌನಲ್ಲಾಗಲಿ ಸಿಟಿ ಮಾರ್ಕೆಟ್ ಆಗಲಿ. ಸರ್ ಅದು ಸೇಮ್ ಟೌನಲ್ಲೂ ಸಿಟಿ ಮಾರ್ಕೆಟ್ನ ಕ್ರಿಯೇಟ್ ಮಾಡಿದ್ವಿ. ಶಿವಾಜಿ ಟಾಕೀಸ್ ಕ್ರಿಯೇಟ್ ಮಾಡಿದ್ವಿ, ಓಲ್ಡ್ ಶಿವಾಜಿ ಟಾಕೀಸು. ಆಮೇಲೆ ಮೈಸೂರು ಬ್ಯಾಂಕ್ ಹಳೆ ಏನಿತ್ತು, ಸಾರಿ ಕೆನರಾ ಬ್ಯಾಂಕ್ದು ಇವರು ಅದನ್ನು. ಆಮೇಲೆ ಮೈಶುಗರ್ ಬಿಲ್ಡಿಂಗ್ ಇದೆ ಅಲ್ಲಿ. ಆಮೇಲೆ ಸಿಟಿ ಮಾರ್ಕೆಟು ಇದು ಚಿಕ್ಕಪೇಟೆ ರೋಡ್ಗಳನ್ನ ಕ್ರಿಯೇಟ್ ಮಾಡಿದ್ವಿ. ಆಮೇಲೆ ಒಳಗಿಂದ ಆವಾಗಿಂದ ಹಳೆ ಧರ್ಮರಾಯ ಟೆಂಪಲ್ ಇತ್ತಲ್ಲ, ಆ ಟೆಂಪಲ್ನ ಕ್ರಿಯೇಟ್ ಮಾಡಿದ್ವಿ. ಅಷ್ಟೂ 18 ಎಕರೆಯಲ್ಲಿ ಒಂದೇ ಕಡೆ ಸೆಟ್ ಹಾಕಿದ್ವಿ. ಬಟ್ ನಿಮಗೆ ಟೌನಲ್ಲಿ ಹೆಂಗೆ ಯಾವ ಥರ ಕ್ರಿಯೇಟ್ ಆಗಿದೆ ಅಂದರೆ, ಅಲ್ಲಿ ಏನು ಹೈಟ್ ಸ್ಕೇಲಲ್ಲಿದೆ ಅದೇ ಸ್ಕೇಲ್ನೇ ರೆಪ್ಲಿಕಾ ಇಲ್ಲಿ ಹೊಡೆದಿರೋದು. ನೀವು ಆ್ಯಕ್ಚುಲಿ ಅದನ್ನು ನಾನು ಲಾಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ಕೇಳಿ ಇದರಲ್ಲಿ ಹೇಳಿದೆ, ನೀವು ಸೇಮ್ ಒಂದು ಕಾಸ್ಟ್ಯೂಮಲ್ಲಿ ಹೋಗಿ ಟೌನಲ್ಲಿ ಹತ್ರ ನೀವು ಫೋಟೋ ತೆಗೆಸ್ಕೊಂಡು ಬಂದು ಅದೇ ಕಾಸ್ಟ್ಯೂಮಲ್ಲಿ ನಾನು ಸೆಟ್ ಹಾಕಿರೋ ಟೌನಲ್ಲಿ ಮುಂದೆ ಫೋಟೋ ತೆಗೆಸ್ಕೊಂಡು ನೀವೆರಡು ಕೊಲಾಜ್ ಮಾಡೋರು ಒರಿಜಿನಲ್ ಯಾವುದೊಂದು ಗೊತ್ತಾಗಲ್ಲ. 100% ಶೂರ್ ಅದು ನಿಮ್ಮ ಸಿನಿಮಾದಲ್ಲಿ ಗೊತ್ತಾಗತ್ತದು. ಅದನ್ನು ಆಮೇಲೆ ಸಿಟಿ ಮಾರ್ಕೆಟ್ ಅಷ್ಟೇ ಆವಾಗ ಹಿಂಗಿತ್ತು ಎಲಿವೇಶನ್, ಆ ಪ್ಯಾಟರ್ನ್ ಹಂಗೆ ಕ್ರಿಯೇಟ್ ಮಾಡಿದ್ವಿ ಅದನ್ನು. ನ್ಯಾಚುರಲ್ ಸರ್. ಇದೆಲ್ಲ ಏನಂದರೆ ನಮಗೆ ಈ ಕೆಲಸ ಮಾಡೋದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿ, ಯಾಕಂದರೆ ನಾವು ಹುಟ್ಟು ಬೆಳೆದಂಥ ಕಾಲ ಅದು 80s ಅದೆಲ್ಲ. ನಾವೆಲ್ಲ ಬಾರ್ನ್ 70 ಇದರಲ್ಲಿ 72-70 ಅಲ್ಲಿಂದ 80s ಟ್ರಾವೆಲ್ ನಮ್ಮದೆಲ್ಲ. ನಾವು ಅವಾಗಿದ್ದಾಗ ಚಿಕ್ಕ ಹುಡುಗರಲ್ಲಿ ಏನು ಹಳೆ ನಾವು ಆಡ್ತಾಯಿದ್ದ ಆಟಗಳು, ಮತ್ತು ಅವಾಗೆಲ್ಲ ಇಲ್ಲಿ ರೋಲಿಂಗ್ ಶೆಟ್ರ್ ಅಂಗಡಿಗಳಿರಲಿಲ್ಲ, ಡೋರ್ ವುಡನ್ ಬಾಗಿಲುಗಳು 4-5 ಫೋಲ್ಡ್ ವುಡನ್ ಬಾಗಿಲು. ಅವಾಗ ಯಾವುದೇ ಪ್ರಿಂಟೆಡ್ ಮೀಡಿಯಾಗಳಿರಲಿ, ಪ್ರಿಂಟೆಡ್ ಮೀನ್ಸ್ ಫ್ಲೆಕ್ಸ್ಗಳು, ಪ್ಲಾಸ್ಟಿಕ್ಸು ಅದೆಲ್ಲ ಇರಲಿಲ್ಲ, ಫ್ಲೆಕ್ಸು ಪ್ಲಾಸ್ಟಿಕ್ಸು ಅದೆಲ್ಲ ಇರಲಿಲ್ಲ ಅವಾಗೆಲ್ಲ. ಆಮೇಲೆ ಆವಾಗಿನ ಕಾಸ್ಟ್ಯೂಮ್ ಸ್ಟೈಲ್ ಬೇರೆ, ಅವಾಗಿದ್ದಿದ್ದು ವೆಹಿಕಲ್ಗಳು ಬೇರೆ, ಅವಾಗಿದ್ದಿದ್ದು ಟೆಕ್ಸ್ಚರ್ ಬೇರೆ, ಅವಾಗಿದ್ದಿದ್ದು ಲೈಟ್ಸ್ಗಳು ಬೇರೆ, ಅವಾಗಿದ್ದಿದ್ದು ರೇಡಿಯೋಗಳು ಬೇರೆ. ಆಮೇಲೆ ಅವಾಗಿಂದ ಟಿ ವಿ ಎಲ್ಲ ಹೊಸ ಭಾಷೆ ಅದು. ಇದೆಲ್ಲ ಐತಿ. ಇಷ್ಟೂ ಏನಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. 100% ನಮ್ಗೆ. ಯಾಕಂದರೆ ಒಂದು ಹಳೆ ಸೀಮೆಣ್ಣೆ ಅಂಗಡಿಗಳಿರೋದು, ಇದೆಲ್ಲ ಇರೋದು, ಕೆರೋಸಿನ್ ಶಾಪ್, ಅವಾಗೆಲ್ಲ ಗಾಡಿಗಳು ತೊಳ್ಕೊಂಬರೋರು. ಆಮೇಲೆ ಅವಾಗಿನ ಮಾರ್ತಾಯಿದ್ದ ಇದು ಏನು ಈ ಬುಗುರಿಗಳು, ಗಾಳಿಪಟ, ಈ ಥರದ್ದೆಲ್ಲ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ತಿರ್ಗಾ ನಾವೆಲ್ಲ ಕ್ರಿಯೇಟ್ ಮಾಡಿ. ನನಗೆ ತಿರ್ಗಾ ಅವೆಲ್ಲ ಮೆಮೊರಿ ರೀಕಾಲ್ ಆಯಿತು. ನಾವೆಲ್ಲ ಅವಾಗ ಹೆಂಗೆ ನೋಡಿ, ಇದನ್ನು ನಮಗೆ ಇದೆಲ್ಲ ರಿಯಲಿ ಹೇಳ್ಬೇಕಾದ್ರೆ ಬೇರೆ ಯಾವುದೇ ಫೀಲ್ಡಲ್ಲಿ ಸಿಗಲ್ಲ. ಇದು ಕಲಾ ನಿರ್ದೇಶನ ಅನ್ನೋದು ಒಂದು ಏನಕ್ಕೆ ಇದನ್ನೆಲ್ಲ ಹೇಳಿದೆ ಅಂದರೆ, ನಾವು ಮತ್ತೆ ಮರುಕಳಿಸೋದಕ್ಕೆ ಅದನ್ನೆಲ್ಲ ಆಂಟಿಕ್, ಆವಾಗ ಈಗದ ಆಂಟಿಕ್ ಅಂತ ಹೇಳಿದ್ರು, ಆವಾಗಿನ ಲೆಕ್ಕಕ್ಕೆಲ್ಲ ಹೊಸದು ಅದನ್ನೆಲ್ಲ ತಿರ್ಗಾ ನಾವೆಲ್ಲ ಕ್ರಿಯೇಟ್ ಮಾಡಿ. ಮತ್ತು ಈ ಜನ್ರೇಷನ್ ತೋರಿಸೋದು ಇದೆಯಲ್ಲ ಸರ್,
ಹೌದು. ನೋಡಿದಾಗ ಅನ್ಸುತ್ತೆ ನೋಡಿ ಹಿಂಗಿತ್ತಪ್ಪ 80s ಅಲ್ಲಿ 70s ಅಲ್ಲಿ ಅನ್ನೋ ಥರದ್ದು. ಹೌದು ಖಂಡಿತ ಖಂಡಿತ ಚಾಲೆಂಜಿಂಗ್ ಕೆಲಸ ಸರ್. ಖಂಡಿತ ಆ ಥರ ಈ ಸಿನಿಮಾಗಳನ್ನ ಜರ್ನಿ ನಮ್ದಾಯ್ತು. ಇವಾಗ ಅಲ್ಲಿಂದ